Yes, very good morning to one and all. In the last class, we did a problems on profitability ratio, right? So, just we got a three types of a ratio in case of a profitability ratio, that is gross profit ratio, operating ratio and again net profit ratio, right? So, ಈ ಮೂರು ರೇಷಿಯೋಸ್ ಮೇಲೆ ನಾವೇನು ಮಾಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ದೀವಿ ಆ್ಯಂಡ್ ದಟ್ ಕಂಪ್ಲೀಟ್ಸ್ ಇಯರ್ ದಟ್ ಚಾಪ್ಟರ್. ಓಕೆ, ಸೊ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ ನಿಮಗೆ ಅಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಿಮ್ಮದು 7th ಚಾಪ್ಟರ್ ಏನು ಬಂದಿತ್ತಲ್ಲ, ದಟ್ ಈಸ್ ಶೇರ್ ಕ್ಯಾಪಿಟಲ್ ಆಫ್ ಅ ಕಂಪನಿ, ದಟ್ ಈಸ್ ಕಂಪನೀಸ್ ಶೇರ್ ಕ್ಯಾಪಿಟಲ್ ಏನು ಚಾಪ್ಟರ್ ನಿಮಗೆ ಬಂದಿತ್ತಲ್ಲ, ಸೊ ಆ ಚಾಪ್ಟ್ರಲ್ಲಿ ಜಸ್ಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ದ ಥಿಯರಿಟಿಕಲ್ ಆಸ್ಪೆಕ್ಟ್ಸ್, ರೈಟ್? ಸೊ ಅದರಲ್ಲಿ ನಾನು ನಿಮಗೆ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ಪ್ರಾಬ್ಲಮ್ಸ್ ಆನ್ ದೋಸ್. ಸೊ ಅದ್ರ ಮೇಲೆ ನಾವಿಲ್ಲಿ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಹೋಗೋಣ. ಜಸ್ಟ್ 6 ಮಾರ್ಕ್ಸಿನ ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ಇಲ್ಲಿ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಓಕೆ, ಸೊ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಶೇರ್ ಕ್ಯಾಪಿಟಲ್ ಕಂಪ್ನೀಸ್ ಶೇರ್ ಕ್ಯಾಪಿಟಲ್ ಬಗ್ಗೆ ಸೊ ಎಲ್ಲ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಪ್ರಾಬ್ಲಮ್ಸ್ ಆಗಿರಲಿಲ್ಲ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಮೂವ್ ಟುವರ್ಡ್ಸ್ ದ ಪ್ರಾಬ್ಲಮ್ಸ್ ಆನ್ ಅ ಶೇರ್ಸ್. ಓಕೆ, ಎಸ್, ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ದಟ್ ಈಸ್ ಅಗೇನ್ ಥಿಯರಿಗೆ ಬರೋ ಹಾಗಿದ್ರೆ ದಟ್ ಈಸ್ ಮೀನಿಂಗ್ ಆಫ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಶೇರ್ ಕ್ಯಾಪಿಟಲ್ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಶೇರ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಶೇರ್ ಹೋಲ್ಡರ್, ಹೂ ಇಸ್ ಅ ಶೇರ್ ಹೋಲ್ಡರ್, ಅದು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ನಿಮಗಾಗಿದೆ. ಆ್ಯಂಡ್ ಅಗೇನ್ ಡೆಫಿನೇಷನ್ ಆಫ್ ಅ ಕಂಪನಿ ನಿಮಗೆ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಫೀಚರ್ಸ್ ಆಫ್ ಅ ಕಂಪನಿ ಆಗಿದೆ. ಆ್ಯಂಡ್ ಪೇಜಸ್ ಆಫ್ ಅ ಶೇರ್ ಕ್ಯಾಪಿಟಲ್ ಆಗಿದೆ. ಆ್ಯಂಡ್ ಇದಾದಮೇಲೆ ಶೇರ್ಸ್ ಮೀನಿಂಗ್ನ ಹೇಳಿಬಿಟ್ಟು ಅಂಡರ್ ದಟ್ ಟೈಪ್ಸ್ ಆಫ್ ಅ ಶೇರ್ಸ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಇಶ್ಯೂ ಆಫ್ ಅ ಶೇರ್ಸ್. ಓಕೆ, ಇದಿಷ್ಟನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲಾಂಗ್ ವಿತ್ ದ ಇಶ್ಯೂ ಆಫ್ ಅ ಶೇರ್ಸಲ್ಲಿ ವಿ ಹ್ಯಾವ್ ಅ 3 categories. One is issue of a share at a par, and the second one is issue of share at premium, and the third one is issue of a share at discount. ಓಕೆ, ಸೊ ಇದು ಮೂರದು ನಾನು ನಿಮ್ಗೆ ಏನು ಮಾಡಿದ್ದೀನಿ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ ಟುಡೇಸ್ ಕ್ಲಾಸ್ we will solve a problem on these 3 issues, that is par, premium and a discount. ಓಕೆ, ಸೊ ಇದ್ರ ಮೇಲೆ ನಾವೇನು ಮಾಡ್ತಾ ಹೋಗೋಣ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದಿಸ್ ಚಾಪ್ಟರ್ ಇಸ್ ಅ ವೆರಿ ಸಿಂಪಲ್ ಚಾಪ್ಟರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಯು ಮೇ ಗೆಟ್ ಅ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್ ಫಾರ್ 12 ಮಾರ್ಕ್ಸ್. ಓಕೆ, ಸೊ 12 ಮಾರ್ಕ್ಸ್ಗೆ ನಿಮಗೆ ಚಾಪ್ಟರಿಂದ ಕ್ವೆಶನ್ಸ್ ಬರುತ್ತೆ. ಓಕೆ, ಆ್ಯಂಡ್ ಈ ಕ್ಲಾಸಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸಲ್ಲಿ ರೆಗ್ಯುಲರ್ ಕ್ಲಾಸಸಲ್ಲಿ 12 ಮಾರ್ಕ್ಸ್ ಮಾಡಿಸ್ತಾ ಹೋಗ್ತೀನಿ. ಬಟ್ ಇನ್ ದಿಸ್ ವಿಡಿಯೋ ಕ್ಲಾಸಸ್ ಸೊ ಐ ವಿಲ್ ಓನ್ಲಿ ಸಾಲ್ವ್ ಅ ಪ್ರಾಬ್ಲಮ್ಸ್ ಆನ್ ಶೇರ್ ಓನ್ಲಿ ಫಾರ್ 6 ಮಾರ್ಕ್ಸ್. ಓಕೆ, ಸೊ 6 ಮಾರ್ಕ್ಸಿಗಿರುವಂಥದ್ದು ಮಾತ್ರ ನಾನು ಏನು ಮಾಡಿಸ್ತೀನಿ, ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಓಕೆ, ಎಸ್, ಸೊ ಸ್ಟಾರ್ಟಿಂಗಲ್ಲಿ ಬರೋ ಹಾಗಿದ್ರೆ ಸೊ ನಾನು ಹೇಳಿದೆ ಇಶ್ಯೂ ಆಫ್ ಅ ಶೇರ್ಸ್ ಬರೋ ಹಾಗಿರೋ ದಟ್ ಈಸ್ ವಿ ಹ್ಯಾವ್ ಅ 3 categories. ದಟ್ ಈಸ್ ಒನ್ ಇಸ್ ಇಶ್ಯೂ ಆಫ್ ಅ ಶೇರ್ ಅಟ್ ಪಾರ್, ಸೆಕೆಂಡ್ ಒನ್ ಇಸ್ ಇಶ್ಯೂ ಆಫ್ ಶೇರ್ ಅಟ್ ಪ್ರೀಮಿಯಮ್ ಆ್ಯಂಡ್ ದ ಥರ್ಡ್ ಒನ್ ಇಸ್ ಇಶ್ಯೂ ಆಫ್ ಶೇರ್ ಅಟ್ ಡಿಸ್ಕೌಂಟ್. ಓಕೆ, ಸೊ ಇವಾಗ ಫಸ್ಟ್ ಆಸ್ಪೆಕ್ಟಿಗೆ ಬರೋಣ ನಾವು, ದಟ್ ಈಸ್ ಇಶ್ಯೂ ಆಫ್ ಅ ಶೇರ್ ಅಟ್ ಪಾರ್. ಓಕೆ, yes, issue of shares at par. Yes, tell me what do you mean by this issue of shares at par? It's PAR, par. Okay, yes, tell me what do you mean by this? I have explained it in the last classes. So last class ಮಾಡಿರೋದ್ರಲ್ಲಿ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. What do you mean by this issue of a shares at par? Yes, so in simple, when the shares are issued at a equal price, okay, or at a price equal to the face value of a share, so that is what we used to call it as issue of share at par. ಓಕೆ, ಸೊ ಇನ್ ಕೇಸ್ ನಿಮ್ಮ ಶೇರ್ಸ್ಗಳು ಅದರ ಫೇಸ್ ವ್ಯಾಲ್ಯೂಗೆ ಇಶ್ಯೂ ಆಗಿದೆ ಅಂತಂದರೆ, ಸೊ ಈಕ್ವಲ್ ಟು ಫೇಸ್ ವ್ಯಾಲ್ಯೂಗೆ ನಿಮ್ಮ ಶೇರ್ಸ್ಗಳು ಇಶ್ಯೂ ಆಗಿದೆ ಅಂದರೆ ದಟ್ ಈಸ್ ವಾಟ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್. Okay, so once again I'll repeat. So issue of shares at a price equal to the face value of a shares, that is what we used to call it as issue of a shares at par. Okay, so equal value, for example, so ನಿಮ್ಮ ಶೇರಿನ ವ್ಯಾಲ್ಯೂ 10 ರೂಪಾಯಿ ಇದೆ. ಓಕೆ, ನೀವು ಅದನ್ನು ಇಶ್ಯೂ ಮಾಡ್ತಿರೋದು ಎಷ್ಟಕ್ಕೆ, 10 ರೂಪೀಸ್ಗೆ. ಸೊ ದಿಸ್ ಇಸ್ ವಾಟ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಪಾರ್. ಓಕೆ, ಸೊ ನಿಮ್ಮ ಹತ್ರ ಇರುವಂಥ ಶೇರಿನ ವ್ಯಾಲ್ಯೂನು 10 ರೂಪೀಸ್ ಇದೆ ಆ್ಯಂಡ್ ನೀವು ಕೂಡ ಇಶ್ಯೂ ಮಾಡ್ತಿರೋದು ಎಷ್ಟಕ್ಕೆ, 10 ರೂಪೀಸ್ಗೆ ಇಶ್ಯೂ ಮಾಡ್ತಿದ್ದೀರಾ. ಸೊ ಈ ಸಿಚುವೇಶನ್ ನಾವೇನಂತ ಕರಿತೀವಿ, ಪಾರ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ಈಕ್ವಲ್ ಟು ದ ಫೇಸ್ ವ್ಯಾಲ್ಯೂ ಆಫ್ ಅ ಶೇರ್.
if the issue price of a share is equal to the face value of a share, then that is called as issue of a share at par. ಓಕೆ, ಸೊ ಫೇಸ್ ವ್ಯಾಲ್ಯೂ ಏನಿದೆ ಅದಕ್ಕೆ ಈಕ್ವಲ್ ಆಗಿ ನೀವು ಅದನ್ನು ಇಶ್ಯೂ ಮಾಡಿದ್ದೀರಾ ಅದೇ ಪ್ರೈಸ್ಗೆ ಅಂದರೆ ದಟ್ ಇಸ್ ವಾಟ್ ನಮಗಿಲ್ಲಿ ಪಾರ್ ಆಗ್ತಾ ಹೋಗುತ್ತೆ. ಓಕೆ, ಕ್ಲಿಯರ್ ಆಯ್ತು ನಿಮಗೆ? ಎಸ್, ಇಲ್ಲಿ ಇಶ್ಯೂ ಆಫ್ ಅ ಶೇರ್ ಅಟ್ ಅ ಪಾರ್ ಅಥವಾ ನಿಮ್ಮ ಪ್ರಾಬ್ಲಮ್ ಪಾರ್ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಸೊ ಅವಾಗ ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಂತ. ಸೊ ಅಂಡರ್ ದ್ಯಾಟ್ ವಿ ಹ್ಯಾವ್ ಅ 6 ಜರ್ನಲ್ ಎಂಟ್ರೀಸ್. ಓಕೆ, ಸೊ ನಮಗೆ ಟೋಟಲ್ ಆಗಿ ಇಲ್ಲಿ 6 ಜರ್ನಲ್ ಎಂಟ್ರೀಸ್ ಬರುತ್ತೆ. ಸಮ್ ಟೈಮ್ 6 ಜರ್ನಲ್ ಎಂಟ್ರಿ ಏನಾಗುತ್ತೆ 8 ಜರ್ನಲ್ ಎಂಟ್ರೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ಕ್ಲಾಸ್ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಫಸ್ಟಲ್ಲಿ ಬರೋ ಹಾಗಿದ್ರೆ ವಿ ಹ್ಯಾವ್ ಅ 6 ಟೈಪ್ಸ್ ಆಫ್ ಜರ್ನಲ್ ಎಂಟ್ರೀಸ್. ಓಕೆ, ಅಂಡರ್ ಅ ಪಾರ್. ಸೊ ಪಾರಲ್ಲಿ ಆಗಿರ್ಬೋದು, ಪ್ರೀಮಿಯಮಲ್ಲಿ ಆಗಿರ್ಬೋದು, ಆರ್ ಡಿಸ್ಕೌಂಟಲ್ಲಿ ಆಗಿರ್ಬೋದು, ವಿ ಹ್ಯಾವ್ ಅ 6 ಟೈಪ್ಸ್ ಆಫ್ ಅ ಜರ್ನಲ್ ಎಂಟ್ರೀಸ್. ಓಕೆ, ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಯಾವ್ದ್ಯಾವ್ದು ಬರುತ್ತೆ ಅಂತ. ಓಕೆ, and it's like a process is nothing but it is a step by step activity. afterwards ಒಂದಾದ್ಮೇಲೆ ಒಂದೇ ನಮ್ಗೆ ಏನಾಗ್ತಾ ಹೋಗುತ್ತೆ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆ, and this is a very simple and a important chapter. ಓಕೆ, ಮತ್ತೊಂದು ಸಲ ನಿಮ್ಗೆ ಹೇಳ್ತಿದ್ದೀನಿ, ತುಂಬ ಸಿಂಪಲ್ ಆಗಿರುವಂಥದ್ದು ಆ್ಯಂಡ್ ಅಗೇನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಇದು ನಿಮಗೆ. ಓಕೆ, ಎಸ್ ಅಗೇನ್ ಹೇಳ್ದೆ ನಿಮಗೆ 6 ಜರ್ನಲ್ ಎಂಟ್ರೀಸ್ಗಳು ನಮಗಿಲ್ಲಿ ಬರ್ತಾ ಹೋಗುತ್ತೆ ಅಂತ. ಸೊ ವೆರಿ ಬಿಗಿನಿಂಗಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ತೀವಿ. ಓಕೆ, ಲಾಸ್ಟ್ ನಾನು ನಿಮ್ಗೆ ಇದು ಮಾಡಿದ್ನಲ್ಲ, ದಟ್ ಈಸ್ ವೇರ್ ಇಸ್ ದಟ್, ಎಸ್, ಇಶ್ಯೂ ಆಫ್ ಅ ಶೇರ್ಸ್ ಬಂದಿದೆಲ್ಲ. ಸೊ ಅದರಲ್ಲಿ ಸ್ಟೆಪ್ಸ್ಗಳನ್ನ 6 ಸ್ಟೆಪ್ಸ್ಗಳನ್ನ ನಾವಿಲ್ಲಿ ಫಾಲೋ ಮಾಡ್ತಾ ಬರ್ತೀವಿ. ಓಕೆ, ಸೊ ವೆರಿ ಬಿಗಿನಿಂಗಲ್ಲಿ ಏನಾಗುತ್ತೆ ಅಪ್ಲಿಕೇಶನ್ ಮನಿನ ನಾವೇನು ಮಾಡ್ತೀವಿ ರಿಸೀವ್ ಮಾಡ್ತೀವಿ. ಸೊ ಅಪ್ಲಿಕೇಶನ್ ಜೊತೆಗೆ ಅಲಾಂಗ್ ವಿತ್ ದ ಅಪ್ಲಿಕೇಶನ್ ವಿ ಯೂಸ್ ಟು ರಿಸೀವ್ ದ ಅಪ್ಲಿಕೇಶನ್ ಮನಿ. ಓಕೆ, ಸೊ ವೆರಿ ಫಸ್ಟ್ ಜರ್ನಲ್ ಎಂಟ್ರಿ ನಮ್ಗೆ ಏನಾಗಿರುತ್ತೆ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ತಗೊಳ್ತಾ ಇದ್ದೀನಿ. ಓಕೆ, ವೆರಿ ಫಸ್ಟ್ಲಿ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಮನಿ. Very firstly what we have to do is we have to receive the application along with the application money. So this is the first journal entry. Okay, so ee application money na receive madake we have a journal entry, that is bank account debited to share application account. So I am writing here bank account debited to share application account. Okay, so bank account debited to share application account. So this is the journal entry for the receipt of a application money along with the application. Okay, so bank account debit ಆಯಿತು, share application account ನಮಗೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ನೀವು ಯಾವಾಗ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ತೀರಲ್ಲ, ಸೊ ಅವಾಗ ನಿಮ್ಮ ಜರ್ನಲ್ ಎಂಟ್ರಿ ಆಲ್ವೇಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಜರ್ನಲ್ ಎಂಟ್ರಿ. ಓಕೆ, ಎಸ್, ಆ್ಯಂಡ್ ಸೆಕೆಂಡಿಗೆ ಬರೋ ಹಾಗಿದ್ರೆ ಸೊ ಇಲ್ಲಿ ನಾವೇನು ಮಾಡಿದ್ದೀವಿ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡಿದ್ದೀವಿ. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದಿಸ್ ಅಪ್ಲಿಕೇಶನ್ ಮನಿ ಟು ದ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಇವಾಗ ನಾವೇನು ಮಾಡ್ತೀವಪ್ಪ ಅಂದರೆ ರಿಸೀವ್ ಮಾಡಿರುವಂಥ ಅಪ್ಲಿಕೇಶನ್ ಮನಿನ ವಿ ಮಸ್ಟ್ ಟ್ರಾನ್ಸ್ಫರ್ ಇಟ್ ಟು ದ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಸೆಕೆಂಡ್ಲಿ ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಅ ಅಪ್ಲಿಕೇಶನ್ ಮನಿ. Transfer of application money. So transfer of application money to share capital account. Okay, so for that we have a journal entry, that is share application account debited to share capital account. Okay, yes, I am taking here share application account debited to
share capital account. So transfer of a share application money to the share capital account. Okay, that is what share application account debited to share capital account. So lane application money receive madirtivala, the same amount of a money will be transferred to share capital account of a company. Okay, so this is the second journal entry. Okay, so this completes your first step. Okay, one step complete ಆಯಿತು. So one step ಅಲ್ಲಿ we have a two journal entries. One is for receipt of application money and second one is for receipt ಆಗಿರುವಂತಹ application money na, that is transfer to the share capital account. Okay, that is transfer of a share application amount or a share application money to the share capital account. Okay, so ಇಲ್ಲಿಗೆ ಏನಾಯಿತು ನಮಗೆ ಫಸ್ಟ್ ಅಪ್ಲಿಕೇಶನ್ ಸ್ಟೇಜ್ ಕಂಪ್ಲೀಟ್ ಆಯಿತು. Okay, so the second stage is it's about a allotment stage. Okay, so ನಮ್ಮ ಸೆಕೆಂಡ್ ಸ್ಟೇಜ್ ಯಾವುದ್ರ ಬಗ್ಗೆ ಆಗಿರುತ್ತೆ, ಅಲಾಟ್ಮೆಂಟ್ ಸ್ಟೇಜ್ ಬಗ್ಗೆ ಆಗಿರುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದ್ವಿ, ರಿಸೀವ್ ಮಾಡಿರುವಂಥ ಅಪ್ಲಿಕೇಶನ್ ಮನಿನ ದಟ್ ಇಸ್ ಟ್ರಾನ್ಸ್ಫರ್ ಟು ದ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಆದಮೇಲೆ ಅಫ್ಕೋರ್ಸ್ ದ ಕಂಪನಿ ಮಸ್ಟ್ ಅಲೋಟ್ ದ shares to the shareholders, right? So it must allot its shares to the shareholders. Why? Because already application money receive ಮಾಡಾಗಿದೆ, ಮಾಡಿರುವಂಥ application moneyನ share capital ಗೆ transfer ಮಾಡಿದೆ. So ಇವಾಗ what the company has to do is that company must transfer its shares to the shareholders. ಓಕೆ, ಸೊ ಇವಾಗ ನಮ್ಗೆ ಏನು ಮಾಡುತ್ತೆ, ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡುತ್ತೆ, ವೆರಿ ಫಸ್ಟ್ಲಿ ಏನು ಮಾಡುತ್ತೆ, ಅಲಾಟ್ಮೆಂಟ್ ಮನಿನ ರಿಸೀವ್ ಮಾಡುತ್ತೆ. Okay, so for that is receipt of a allotment money. Okay, so I am taking here, so the third journal entry, receipt of allotment money. Okay, so allotment money na naವೇನು ಮಾಡಬೇಕಿಲ್ಲಿ ರಿಸೀವ್ ಮಾಡ್ತೀವಿ. So for that we have a journal entry, that is bank account debited to share allotment account. Okay, so I am taking here bank account debited to share allotment account. Okay, so this is the third journal entry for the receipt of allotment money. So for the receipt of allotment money we have a journal entry, that is bank account debited to share allotment account. So bank account debit ಆಯಿತು and again share allotment account ಇಲ್ಲಿ ನಮಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, allotment ಮನಿನ ರಿಸೀವ್ ಮಾಡ್ತಾ ಇದ್ದೀವಿ. ಓಕೆ, ಎಸ್ ಜಸ್ಟ್ ಅ ಮಿನಿಟ್. ಓಕೆ, yes, before this we have a one more journal entry. Okay, so receipt ಮಾಡೋಕ್ಕೂ ಮುಂಚೆ that is allotment money due ಅಂತ ತೋರಿಸ್ಬೇಕಾಗತ್ತೆ. sorry for that. yes, allotment money due ಇದೆ ಅಂತ ನಾವೇನು ಮಾಡಬೇಕಾಗತ್ತೆ, ನೋಟಿಸ್ ಕಳಿಸ್ಬೇಕಾಗತ್ತೆ. ಓಕೆ, ಸೊ allotment money due ಇದೆ ಅಂತ ನೋಟಿಸ್ ಕಳ್ಸೋಕ್ಕೆ we have a journal entry, that is share allotment account debited to share capital account. ಸೊ ಇಲ್ಲಿ ನಾವೇನು ಮಾಡ್ತೀವಿ, allotment money due ಅಂತ ನೋಟಿಸ್ ಕಳಿಸ್ತೀವಿ. Due is nothing but unpaid. Okay, that's all. So due is nothing but unpaid ಆಯಿತು ನಿಮ್ಗೆ ಇಲ್ಲಿದು. ಸೊ allotment money due ಇದೆ ಅಂತ ನಾವೇನು ಮಾಡಬೇಕು, ನೋಟಿಸ್ ಕಳಿಸ್ಬೇಕು. again for that we have a journal entry, that is share allotment account debited to share capital account. Share allotment account debited to share capital account. yes, this is the third journal entry, that is application money transfer ಆದಮೇಲೆ ನಾವೇನು ಮಾಡಬೇಕು, allotment money due ಇದೆ ಅಂತ ನೋಟಿಸ್ ಕಳಿಸ್ಬೇಕು. ಸೊ allotment money due ಇದೆ ಅಂತ ನೋಟಿಸ್ ಕಳ್ಸೋಕ್ಕೆ we have a journal entry, that is share allotment account debited to share capital account. ಓಕೆ, ಎಸ್ ಇದಾದಮೇಲೆ ನಾವೇನು ಮಾಡ್ತೀವಿ, we are going to receive the allotment money now. ಓಕೆ, ಸೊ ಅವಾಗಲೇ ಥರ್ಡ್ ಏನು ತೊಗೊಂಡಲ್ಲ, ಅದು ನಿಮಗಿಲ್ಲಿ ಬರ್ತಾ ಹೋಗುತ್ತೆ, that is ನಿಮ್ಮ ಫೋರ್ತ್ journal entry. yes, receipt of allotment money. Okay, yes, receipt of allotment money.
ಓಕೆ ಎಸ್ ಇಲ್ಲಿ ನಾವೇನು ಮಾಡ್ತೀವಿ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಇಲ್ಲಿ ಕಳಿಸ್ತೀವಿ. ಸೊ ನೋಟಿಸ್ ಕಳಿಸಿದ ಮೇಲೆ ಸೊ ವಾಟ್ ದ ಶೇರ್ ಹೋಲ್ಡರ್ಸ್ ಹ್ಯಾಸ್ ಟು ಡೂ ಈಸ್ ಸೊ ಶೇರ್ ಹೋಲ್ಡರ್ಸ್ ಏನು ಮಾಡಬೇಕಾಗತ್ತೆ ಅಲಾಟ್ಮೆಂಟ್ ಮನಿನ ಪೇ ಮಾಡಬೇಕಾಗತ್ತೆ. ಸೊ ಅವರು ಅಲಾಟ್ಮೆಂಟ್ ಮನಿ ಪೇ ಮಾಡಿದ್ರೆ ಕಂಪನಿಗೆ ಇದೇನಾಗುತ್ತೆ ರಿಸಿಪ್ಟ್ ಆಗುತ್ತೆ. ಓಕೆ ಇವಾಗ ಶೇರ್ ಹೋಲ್ಡರ್ಸ್ ನೀವು ಕಂಪನಿ ನಾನು ಅಂದಾಗ ಸೊ ನೀವು ಯು ಆರ್ ಗೋಯಿಂಗ್ ಟು ಪೇ ದ ಅಲಾಟ್ಮೆಂಟ್ ಮನಿ ಟು ದ ಕಂಪನಿ ಅಂದಾಗ ಸೊ ಟು ದ ಕಂಪನಿ ಇಟ್ಸ್ ದ ರಿಸಿಪ್ಟ್. ಓಕೆ ಸೊ ಹಾಗಾಗಿ ಕಂಪನಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರಿಸಿಪ್ಟ್ ಆಫ್ ಅಲಾಟ್ಮೆಂಟ್ ಮನಿ ಬರುತ್ತೆ. ಸೊ ನಾವು ಫಾರ್ ದ ರಿಸಿಪ್ಟ್ ಆಫ್ ಅಲಾಟ್ಮೆಂಟ್ ಮನಿ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ ದಟ್ ಇಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಓಕೆ bank account debited to share allotment account. Okay so this completes your second stage. Okay that is allotment stage ಇಲ್ಲಿ ಕಂಪ್ಲೀಟ್ ಆಯಿತು. ಅಪ್ಲಿಕೇಶನ್ ಸ್ಟೇಜ್ ಇಲ್ಲಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅಲಾಟ್ಮೆಂಟ್ ಸ್ಟೇಜ್ ನಿಮಗೆ ಇವಾಗ ಕಂಪ್ಲೀಟ್ ಆಯಿತು. ಸೊ ಇಲ್ಲೇನು ಮಾಡಿದ್ವಿ ನಾವು ಅಲಾಟ್ಮೆಂಟ್ ಮನಿನ ರಿಸೀವ್ ಮಾಡಿದ್ವಿ. ಸೊ ಇಲ್ಲಿ ಏನು ಮಾಡುತ್ತೆ ಕಂಪನಿ ಶೇರ್ಸ್ನ ಅಲಾಟ್ ಮಾಡಿಬಿಡತ್ತೆ. ಯಾಕಂದರೆ ಇಲ್ಲಿ ಆಲ್ರೆಡಿ ಕಂಪನಿ ಏನು ಮಾಡಿದೆ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡಿದೆ. ಸೊ ರಿಸೀವ್ ಮಾಡಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದೆ ಅಂದಾಗ ಅಫ್ಕೋರ್ಸ್ ದ ಕಂಪನಿ ಮಸ್ಟ್ ಅಲಾಟ್ ಇಟ್ಸ್ ಶೇರ್ಸ್ ಟು ದಟ್ ಶೇರ್ ಹೋಲ್ಡರ್ಸ್ ರೈಟ್. ಸೊ ಶೇರ್ ಹೋಲ್ಡರ್ಸ್ಗೆ ಅಲಾಟ್ ಮಾಡಿಬಿಟ್ಟು ಏನು ಮಾಡಿದೆ ಇಲ್ಲಿ ಡ್ಯೂ ಇದೆ ನಿಮ್ಮ ಅಲಾಟ್ಮೆಂಟ್ ಮನಿ ಅಂತ ನೋಟಿಸ್ ಕಳಿಸುತ್ತೆ. ಇದಾದಮೇಲೆ ಏನಾಗುತ್ತೆ ಕಂಪನಿ ಇಸ್ ಗೋಯಿಂಗ್ ಟು ರಿಸೀವ್ ದ ಅಲಾಟ್ಮೆಂಟ್ ಮನಿ. ಫಾರ್ ದಟ್ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ ದಟ್ ಇಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಓಕೆ ಎಸ್ ದಿಸ್ ಕಂಪ್ಲೀಟ್ಸ್ ಯುವರ್ ಸೆಕೆಂಡ್ ಸ್ಟೇಜ್ ದಟ್ ಇಸ್ ಅಲಾಟ್ಮೆಂಟ್ ಸ್ಟೇಜ್ ಇಲ್ಲಿ ಕಂಪ್ಲೀಟ್ ಆಯಿತು. ಓಕೆ ಸೊ ನಿಮ್ಮ ಥರ್ಡ್ ಸ್ಟೇಜಿಗೆ ಬರೋ ಹಾಗಿದ್ರೆ ಇಟ್ ಇಸ್ ಪ್ಯೂರ್ಲಿ ರಿಲೇಟೆಡ್ ವಿತ್ ದ ಮನಿ ಡ್ಯೂ ದಟ್ ಈಸ್ ಫಸ್ಟ್ ಕಾಲ್ ಆಗಿರ್ಬೋದು ಅಥವಾ ಫೈನಲ್ ಕಾಲ್ ಆಗಿರ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಕಂಪ್ನಿಗಳಲ್ಲಿ ಸಮ್ ಕಂಪ್ನೀಸ್ಗಳಲ್ಲಿ ಏನಾಗಿರುತ್ತೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಂದೇ ಸಲ ಕರೀತಾರೆ. ಇಟ್ಸ್ ಲೈಕ್ ಜನರಲ್ ಆಗಿ ಯೂಸ್ ಮಾಡೋಗಿದ್ರೆ ದಿಸ್ ಇಸ್ ದ ಫಸ್ಟ್ ವಾರ್ನಿಂಗ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ವಾರ್ನಿಂಗ್ ವಿ ಯೂಸ್ ಟು ಯೂಸ್ ದಟ್ ವರ್ಡ್ ರೈಟ್. ಸೊ ಯೂಶ್ವಲಾಗಿ ನಾವೇನು ಮಾಡ್ತೀವಿ ವಿ ಯೂಸ್ ದಟ್ ವರ್ಡ್ ಆ ಥರ ವರ್ಡ್ಸ್ಗಳನ್ನ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಅ ಕಂಪನಿ. ಸೊ ಹಿಯರ್ ಇಟ್ಸ್ ನಾಟ್ ಅ ವಾರ್ನಿಂಗ್ ಇನ್ಸ್ಟೆಡ್ ಆಫ್ ದಟ್ ಇಟ್ಸ್ ಅ ಕಾಲ್ ಅಂತ ಕರಿತೀವಿ. ಓಕೆ ಕೆಲವೊಂದು ಕಂಪನಿಗಳಲ್ಲಿ ಏನಿರುತ್ತೆ ಫಸ್ಟ್ ಕಾಲ್ ಮಾಡಿಬಿಟ್ಟು ಏನು ಮಾಡ್ತಾರೆ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್ ಮಾಡ್ತಾರೆ. ಓಕೆ ಬಟ್ ಸಮ್ ಕಂಪನೀಸ್ಗಳಲ್ಲಿ ಏನಾಗಿರುತ್ತೆ ಒಂದೇ ಕಾಲ್ ಇರುತ್ತೆ ದಟ್ ಈಸ್ ವಾಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅದೇ ಆಗಿರುತ್ತೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ದಟ್ಸ್ ಆಲ್. ಓಕೆ ಸಮ್ ಕಂಪನೀಸ್ಗಳಲ್ಲಿ ಫಸ್ಟ್ ಕಾಲ್ ಸಪ್ರೇಟ್ ಇರುತ್ತೆ ಇಟ್ಸ್ ಲೈಕ್ ಅ ಇನ್ಸ್ಟಾಲ್ಮೆಂಟ್. ಓಕೆ ಸೊ ನೀವು ಯಾವ ರೀತಿ ಫೀಸ್ಗಳನ್ನ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತೀರಲ್ಲ ಲೈಕ್ ದಿಸ್. ಓಕೆ ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಕೆಲವೊಂದು ಕಂಪನಿಗಳಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿರ್ತಾರೆ ಆ್ಯಂಡ್ ಅಗೇನ್ ಸೆಕೆಂಡ್ ಆ್ಯಂಡ್ ಫೈನಲ್ ಇನ್ಸ್ಟಾಲ್ಮೆಂಟ್ ಇರುತ್ತೆ. ಬಟ್ ಸಮ್ ಆಫ್ ಕಂಪನೀಸ್ಗಳಲ್ಲಿ ಏನಾಗಿರುತ್ತೆ ವಿ ಹ್ಯಾವ್ ಓನ್ಲಿ ಒನ್ ಇನ್ಸ್ಟಾಲ್ಮೆಂಟ್. ಇಟ್ಸ್ ಲೈಕ್ ಇಟ್ ಇಸ್ ಕಾಲ್ಡ್ ಆಸ್ ಅ ಕಾಲ್ ಇಟ್ಸ್ ಅ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕರಿತೀವಿ. ಓಕೆ ಸೊ ಇಲ್ಲೂ ಅಷ್ಟೇ ಕಂಪನಿಗಳಲ್ಲಿ ಇಟ್ಸ್ ನಾಟ್ ಅ ಇನ್ಸ್ಟಾಲ್ಮೆಂಟ್ ಆರ್ ಇಟ್ಸ್ ನಾಟ್ ಅ ವಾರ್ನಿಂಗ್ ಇನ್ಸ್ಟೆಡ್ ಆಫ್ ದ್ಯಾಟ್ ಇಟ್ಸ್ ಅ ಕಾಲ್ ಫ್ರಮ್ ದ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಟು ಪೇ ದ ಕಾಲ್ ಮನಿ. ಓಕೆ ಇದಿಲ್ಲಿ ನಿಮಗೆ ಇನ್ಸ್ಟಾಲ್ಮೆಂಟು ಆಗಲ್ಲ ಅವರ ವಾರ್ನಿಂಗ್ ಕೂಡ ಆಗಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಇಟ್ಸ್ ನಥಿಂಗ್ ಬಟ್ ಸೊ ಕಂಪನಿ ಏನು ಮಾಡುತ್ತೆ ಇಟ್ ಈಸ್ ಗೋಯಿಂಗ್ ಟು ಕಾಲ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಟು ಪೇ ದ ಕಾಲ್ ಮನಿ ಐದರ್ ಫಸ್ಟ್ ಕಾಲ್ ಆರ್ ಅ ಸೆಕೆಂಡ್ ಆ್ಯಂಡ್ ಫೈನಲ್ ಕಾಲ್. ಆ್ಯಂಡ್ ಇನ್ ಸಮ್ ಆಫ್ ಕಂಪನೀಸ್ ದೇ ಹ್ಯಾವ್ ಓನ್ಲಿ ಒನ್ ಕಾಲ್ ಇಟ್ಸ್ ಅ ಫಸ್ಟ್ ಆ್ಯಂಡ್ ಅ ಫೈನಲ್ ಕಾಲ್. ಓಕೆ ಸೊ ಕೆಲವೊಂದು ಕಂಪ್ನೀಸ್ಗಳಲ್ಲಿ 2 ಕಾಲ್ ಇರುತ್ತೆ ಬಟ್ ಕೆಲವೊಂದು ಕಂಪ್ನೀಸ್ಗಳಲ್ಲಿ ಓನ್ಲಿ 1 ಕಾಲ್ ವಿ ಮೇ ಸಿ. ಓಕೆ ಎಸ್ ಈಗ ನಮಗೆ ಬರೋದು ಯಾವುದು ಕಾಲ್ಸ್ ಇನ್ ಬರುತ್ತೆ. ಅಗೇನ್ ಕಂಪನಿ ಇವಾಗ ಏನು ಮಾಡುತ್ತೆ ಕಾಲ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸತ್ತೆ. ಓಕೆ ಸೊ ಇಲ್ಲಿ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದ್ವಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಆ್ಯಂಡ್ ಹಿಯರ್ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ವಿ ಆ್ಯಂಡ್ ಇಲ್ಲಿ ಅಲಾಟ್ಮೆಂಟ್ ಮನಿನ ರಿಸೀವ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್ ಆಯಿತು ನಿಮಗೆ ಆ್ಯಂಡ್ ದ ಥರ್ಡ್ ಸ್ಟೇಜ್ ಇಸ್ ಪ್ಯೂರ್ಲಿ ರಿಲೇಟೆಡ್ ವಿತ್ ದ ಕಾಲ್. ಓಕೆ ಸೊ ನಾವು ವಾಟ್ ದ ಕಂಪನಿ ವಿಲ್ ಡೂ ಇಸ್ ಕಂಪನಿ ಇಸ್ ಗೋಯಿಂಗ್ ಟು ಕಾಲ್ ಇಟ್ಸ್ ಶೇರ್ ಹೋಲ್ಡರ್ಸ್ ಟು ಪೇ ದ ಕಾಲ್ money. Okay, so for that we have a journal entry that is share call account debited to share capital account. Okay, yes, here I am taking that is for call money due. Yes, call money due. So for that we have a journal entry that is share call account debited to
share capital account. Okay, so this is a journal entry for the call money due. Okay, so ಈಗ ಕಂಪನಿ ನೋಟಿಸ್ ಕಳಿಸುತ್ತೆ ಅದರ ಶೇರ್ ಹೋಲ್ಡರ್ಸ್ಗಳಿಗೆ, ಸೊ ನಿಮ್ಮ ಕಾಲ್ ಮನಿನ ಪೇ ಮಾಡಿ ಅಂತ. ಫಾರ್ ದ್ಯಾಟ್ ಆರ್ ಜರ್ನಲ್ ಎಂಟ್ರಿ ಇಸ್ ಶೇರ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಇಲ್ಲೇನಾಗುತ್ತೆ ಕಾಲ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸುತ್ತೆ. ಆಫ್ಟರ್ ವರ್ಡ್ಸ್ ದ ಶೇರ್ ಹೋಲ್ಡರ್ಸ್ ವಿಲ್ ಗೋಯಿಂಗ್ ಟು ಪೇ ದ ಕಾಲ್ ಮನಿ. ಓಕೆ, ಸೊ ಅಗೇನ್ ಅವರು ಕಾಲ್ ಮನಿ ಪೇ ಮಾಡ್ತಾರೆ, ಆಸ್ ಅ ಶೇರ್ ಹೋಲ್ಡರ್ಸ್ ಅವ್ರು ಪೇ ಮಾಡ್ತಾರೆ ಅಂದರೆ ಅಗೇನ್ ಕಂಪನಿಗೆ ಇದು ನಮ್ಗೆ ಏನಾಗುತ್ತೆ, ರಿಸಿಪ್ಟ್ ಆಗುತ್ತೆ. ಓಕೆ, ಸೊ ಅಗೇನ್ ನಮ್ಮ ಸಿಕ್ಸ್ತ್ ದಟ್ ಈಸ್ ಲಾಸ್ಟ್ ಜರ್ನಲ್ ಎಂಟ್ರಿ ಏನು ಬರುತ್ತೆ, ದಟ್ ಈಸ್ ರಿಸಿಪ್ಟ್ ಆಫ್ ಅ ಕಾಲ್ ಮನಿ or a call money received. Call money received. So for this we have a journal entry that is bank account debited to share call account. Okay, so I am taking here bank account debited to share call account. Okay, yes, this is the last journal entry which is related to call. ಓಕೆ, ಸೊ ಇಲ್ಲಿ ಕಾಲ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸುತ್ತೆ ಕಂಪನಿ, ಆ್ಯಂಡ್ ಇದಾದಮೇಲೆ ಕಂಪನಿ ಕಾಲ್ ಮನಿನ ರಿಸೀವ್ ಮಾಡುತ್ತೆ ಬಿಕಾಸ್ ಶೇರ್ ಹೋಲ್ಡರ್ಸ್ ಪೇ ಮಾಡಿರ್ತಾರೆ. ಸೊ ಇಲ್ಲಿ ಕಂಪನಿ ರಿಸೀವ್ ಮಾಡುತ್ತೆ, ಸೊ ಕಂಪನಿಗೆ ಇದೇನಾಗುತ್ತೆ, ರಿಸಿಪ್ಟ್ ಆಗುತ್ತೆ. ಸೊ ಇದಕ್ಕೆ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ ದಟ್ ಈಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕಾಲ್ ಅಕೌಂಟ್. ಓಕೆ, ಸೊ ಇವಾಗ ಬನ್ನಿ ಇಲ್ಲಿ ಬರೋ ಹಾಗಿದ್ರೆ ಎಸ್, ಇಲ್ಲಿಗೆ ನಿಮ್ಮ ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆಯಿತು. ವಿ ಹ್ಯಾವ್ ಅ 6 journal entries. Okay, first 2 journal entries are related to application money or application, and second and third and fourth, these 2 journal entries are related to the allotment stage, and the 5th and the 6th journal entry is related to the call money. ಓಕೆ, ಸೊ ಅಥವಾ ಕಾಲ್ಗೆ ಇದು ನಮಗೆ ರಿಲೇಟ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ, ಸಮ್ಟೈಮ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಇವೇ 6 ಜರ್ನಲ್ ಎಂಟ್ರೀಸ್ನ ನಾವೇನು ಮಾಡ್ತೀವಿ, ಫಾಲೋ ಮಾಡ್ತಾ ಬರ್ತೀವಿ. ಓಕೆ, ಸೊ ಪ್ರಾಬ್ಲಮಿಂಗ್ ಮೂವ್ ಆದಾಗ ಇವೇ 6 ಜರ್ನಲ್ ಎಂಟ್ರೀಸ್ ನಮಗೆ ರೆಗ್ಯುಲರಾಗಿ ಬರ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ನೋಡಿ ಏನು ತೊಗೊಂಡಿದ್ದೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ತೊಗೊಂಡಿದ್ದೀವಿ, ರೈಟ್. ಆ್ಯಂಡ್ ಇನ್ ಕೇಸ್ ಆಫ್ ಅ ಶೇರ್ಸ್ ವಿ ಹ್ಯಾವ್ ಅ 2 categories, ರೈಟ್. ದಟ್ ಈಸ್ ಒನ್ ಇಸ್ ಅ equity share and one more is a preference share, right. ಸೊ ನಿಮ್ಮ ಪ್ರಾಬ್ಲಮಲ್ಲಿ ನಿಮಗೆ ಯಾವ ಶೇರ್ ಅಂತ ಕೊಟ್ಟಿರ್ತಾರಲ್ಲ, ಸೊ ಈ ಜರ್ನಲ್ ಎಂಟ್ರಿ ಪಾಸ್ ಮಾಡೋಕ್ಕೂ ಮುಂಚೆ ಆ ಶೇರ್ನ ನೀವು ಇಲ್ಲಿ ನೇಮ್ನ ಮೆನ್ಷನ್ ಮಾಡಿಬಿಟ್ಟು ಶೇರ್ ಅಪ್ಲಿಕೇಶನ್ ಅಂತ ತೊಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಾಬ್ಲಮಲ್ಲಿ ಈಕ್ವಿಟಿ ಶೇರ್ ಬಗ್ಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅವಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಆ್ಯಂಡ್ ಹಿಯರ್ ಇಲ್ಲೇನಿದೆ, ಬರೀ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಇದೆ, ಬಟ್ ಆಸ್ ಪರ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಈಕ್ವಿಟಿ ಶೇರ್ಸ್, ಫಾರ್ ದ್ಯಾಟ್ ಅವಾಗ ಜರ್ನಲ್ ಎಂಟ್ರಿ ನಮ್ಗೆ ಏನಾಗುತ್ತೆ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಶೇರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಪ್ರಾಬ್ಲಮಲ್ಲಿ ಯಾವ ರೀತಿಯಾದಂತಹ ಶೇರ್ಸ್ ಅಂತ ಮೆನ್ಷನ್ ಮಾಡಿರ್ತಾರೋ ಆ ಶೇರ್ಸ್ನ ನೇಮ್ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಬಟ್ ಐದರ್ ನಿಮಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ, ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ದಟ್ಸ್ ಆಲ್. ಓಕೆ, ಆ್ಯಂಡ್ ಹಿಯರ್ ಆಲ್ಸೋ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಇದೆ, ರೈಟ್. ಸೊ ಶೇರ್ ನಮಗೆ ಇಲ್ಲಿ ಈಕ್ವಿಟಿ ಕೊಟ್ಟರೆ ಏನು ಮಾಡ್ತೀರಾ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಪ್ರಿಫರೆನ್ಸ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ, ದಟ್ಸ್ ಆಲ್. ಓಕೆ, ಸೊ ಯಾವ ಶೇರ್ಸಿನ ನೇಮ್ ಕೊಟ್ಟಿರ್ತಾರಲ್ಲ ಅದನ್ನು ನೀವೇನು ಮಾಡಬೇಕಾಗತ್ತೆ, ಎಲ್ಲ ಜರ್ನಲ್ ಎಂಟ್ರೀಸ್ಗಳಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ. ಆ್ಯಂಡ್ ಇಟ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್, ಯು ಹ್ಯಾವ್ ಟು. ಓಕೆ, ಸೊ ನೀವು ಅದನ್ನು ಮಾಡಲೇಬೇಕು. ಇನ್ ಕೇಸ್ ನೀವು ಈಕ್ವಿಟಿ ಕೊಟ್ಬಿಟ್ಟು ಇಲ್ಲಿ ಯಾವ ಶೇರ್ಸ್ ನೇಮ್ ಬರ್ದಿಲ್ಲ, ಜಸ್ಟ್ ಶೇರ್ ಅಲಾಟ್ಮೆಂಟ್, ಶೇರ್ ಅಪ್ಲಿಕೇಶನ್ ಲೈಕ್ ದಟ್ ಯು ಹ್ಯಾವ್ ಟೇಕನ್ ಮೀನ್ಸ್ ದೆನ್ ಯು ವಿಲ್ ಲೂಸ್ ಯುವರ್ ಮಾರ್ಕ್ಸ್. ಓಕೆ, ನಿಮ್ಮ ಮಾರ್ಕ್ಸ್ಗಳು ಕಳೆದೋಗತ್ತಲ್ಲಿ, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಯಾವ ಶೇರ್ ಅಂತ ಕೊಟ್ಟಿರ್ತಾರಲ್ಲ ಆ ಶೇರ್ನ ಮೆನ್ಷನ್ ಮಾಡಬೇಕು. ಓಕೆ, ಆ್ಯಂಡ್ ಸೆಕೆಂಡ್ಲಿ ಬರೋ ಹಾಗಿದ್ರೆ, ಇಲ್ಲಿಗೆ ಬರೋ ಹಾಗಿದ್ರೆ ಹೇಳ್ತೆ ಆವಾಗಲೇ ನಿಮಗೆ, ಸಮ್ಟೈಮ್ಸ್ ನಮ್ಗೆ ಏನಾಗುತ್ತೆ ಪ್ರಾಬ್ಲಮಲ್ಲಿ 6 ಜರ್ನಲ್ ಎಂಟ್ರೀಸ್ ಬರುತ್ತೆ. ಆ್ಯಂಡ್ ಇನ್ ಸಮ್ ಪ್ರಾಬ್ಲಮ್ಸಲ್ಲಿ ವಿ ಮೇ ಗೆಟ್ 8 ಜರ್ನಲ್ ಎಂಟ್ರೀಸ್. ಓಕೆ, ಸೊ 8 ಯಾವಾಗ ಆಗುತ್ತೆ ಅಥವಾ 6 ಯಾವಾಗ ಇರುತ್ತೆ ಅಂದರೆ, ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ ಓನ್ಲಿ ಫಸ್ಟ್ ಕಾಲ್ ಅಷ್ಟೇ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮಾತ್ರ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮಾತ್ರ ನಿಮ್ಮ ಪ್ರಾಬ್ಲಮಲ್ಲಿದೆ ಅಂದಾಗ, ಸೊ ಜಸ್ಟ್ ವಿ ಗೆಟ್ ಓನ್ಲಿ 6 ಜರ್ನಲ್ ಎಂಟ್ರೀಸ್ ಇನ್ ಅವರ್ ಪ್ರಾಬ್ಲಮ್. ಓಕೆ, ಅವಾಗ ಏನಾಗುತ್ತೆ, ನಮಗೆ 6 ಜರ್ನಲ್ ಎಂಟ್ರೀಸ್ ಮಾತ್ರ ಬರುತ್ತೆ ವೆನ್ ವಿ ಹ್ಯಾವ್ ಓನ್ಲಿ ಫಸ್ಟ್ ಆ್ಯಂಡ್ ಅ ಫೈನಲ್ ಕಾಲ್.
Okay, so we don't have a second option, or we don't have a second call, or we don't have a second installment. In that situation only just we may get a 6 journal entries. Okay, so ಆ ಥರ ಇದ್ದಾಗ ಮಾತ್ರ ನಮ್ಗೆ ಏನಾಗುತ್ತೆ 6 journal entries ಗಳು ಬರ್ತಾ ಹೋಗುತ್ತೆ. And in some of problems ಗಳಲ್ಲಿ ಏನಾಗುತ್ತೆ we may get a 8 journal entries. So when ಯಾವಾಗ ನಮಗೆ 8 journal entries ಸಿಗುತ್ತಪ್ಪ ಅಂತಂದ್ರೆ that is ಫಸ್ಟ್ ಕಾಲ್ ಬೇರೆ ಕೊಟ್ಬಿಟ್ಟು ಫೈನಲ್ ಕಾಲ್ ಬೇರೆ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಕಾಲ್ ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಅಗೇನ್ ಫೈನಲ್ ಕಾಲ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಓಕೆ, ಇವಾಗ ಏನಾಗುತ್ತೆ ನಮಗೆ ಫಸ್ಟ್ ಕಾಲ್ ಸಪ್ರೇಟಾಗಿ ಕೊಟ್ಟು ಫೈನಲ್ ಕಾಲ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಂತಂದರೆ ನಮ್ಗೆ ಏನಾಗುತ್ತೆ ಮತ್ತೆ 2 ಜರ್ನಲ್ ಎಂಟ್ರೀಸ್ ಎಕ್ಸ್ಟ್ರಾ ಆಗುತ್ತೆ. ಆ 2 ಜರ್ನಲ್ ಎಂಟ್ರೀಸ್ ಇವೇ ರಿಪೀಟ್ ಆಗುತ್ತೆ. ಓಕೆ, ಇವಾಗ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಫಸ್ಟ್ ಕಾಲ್ ಬೇರೆ ಇದೆ, ಫೈನಲ್ ಕಾಲ್ ಬೇರೆ ಇದೆ ನಿಮ್ಮ ಪ್ರಾಬ್ಲಮಲ್ಲಿ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ 5th ಜರ್ನಲ್ ಎಂಟ್ರಿ, 6th ಜರ್ನಲ್ ಎಂಟ್ರಿ, 7th ಮತ್ತು 8th ಬರುತ್ತೆ. ಓಕೆ, 5th ಏನಿದೆ ನಿಮಗೆ ಇಲ್ಲಿ ಶೇರ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಬಂತು, ಆ್ಯಂಡ್ ಹಿಯರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫಸ್ಟ್ ಕಾಲ್ ಅಂತ ನೀವು ತೋರಿಸ್ಬೇಕಾಗತ್ತೆ. ಓಕೆ, ಸೆಕೆಂಡ್ ಮತ್ತೆ ನಮಗೇನಿದೆ ಫೈನಲ್ ಕಾಲ್ ಇದೆ, ಅಗೇನ್ ದ ಸೇಮ್ ಜರ್ನಲ್ ಎಂಟ್ರಿ ವಿಲ್ ಅಪಿಯರ್. ಓಕೆ, ಅಗೇನ್ ಶೇರ್ ಕಾಲ್ ಅಕೌಂಟ್ ಇರೋದೇನಾಗುತ್ತೆ ನಮಗೆ ಶೇರ್ ಫೈನಲ್ ಕಾಲ್ ಅಕೌಂಟ್ ಆಗುತ್ತೆ. ಇವೇ 2 ಜರ್ನಲ್ ಎಂಟ್ರೀಸು ನಮಗೆ ಮತ್ತೆ 7th ಮತ್ತು 8th ಜರ್ನಲ್ ಎಂಟ್ರೀಸ್ ಆಗುತ್ತೆ. ಬಟ್ ದ ಓನ್ಲಿ ದ ಚೇಂಜ್ ಇಸ್ ಇಟ್ಸ್ ಅ ಫಸ್ಟ್ ಆರ್ ಫೈನಲ್ ಕಾಲ್ ಅಂತ. ಓಕೆ, ಸೊ ಫೈನಲ್ ಕಾಲ್ ಕೊಟ್ಟಾಗ ಏನಾಗುತ್ತೆ ಮತ್ತೆ ಅಗೇನ್ ದ ಸೇಮ್ ಜರ್ನಲ್ ಎಂಟ್ರಿ, ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಆ್ಯಂಡ್ ಹಿಯರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫೈನಲ್ ಕಾಲ್ ಅಕೌಂಟ್, ಲೈಕ್ ದಿಸ್. ಓಕೆ, ಇವೇ 2 ಜರ್ನಲ್ ಎಂಟ್ರೀಸ್ ರಿಪೀಟ್ ಆಗುತ್ತೆ. ಓನ್ಲಿ ದ ಚೇಂಜಸ್ ಐದರ್ ಅ ಫಸ್ಟ್ ಕಾಲ್ ಆರ್ ಅ ಫೈನಲ್ ಕಾಲ್ ಅಂತ. ಓಕೆ, ಕ್ಲಿಯರಾ ನಿಮಗಿದು? ಎಸ್, ಇದಿಷ್ಟು ನಿಮ್ಮ ಇನ್ಸ್ಟ್ರಕ್ಷನ್ಸ್ಗಳು. ಇವಾಗೇನು ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀವಲ್ಲ, ಸೊ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಇವೇ ಜರ್ನಲ್ ಎಂಟ್ರೀಸ್ನ ಯು ಹ್ಯಾವ್ ಟು ಫಾಲೋ. ಓಕೆ, ನೀವು ಫಾಲೋ ಮಾಡಬೇಕಾಗಿರೋದು ಇವೇ 6 ಅಥವಾ ನೆಕ್ಸ್ಟ್ ಎಕ್ಸ್ಟ್ರಾ ಬಂತು ಅಂದರೆ 8 ಜರ್ನಲ್ ಎಂಟ್ರೀಸ್ಗಳನ್ನ. ಸೊ ಇವೇ 6 ಜರ್ನಲ್ ಎಂಟ್ರೀಸ್ನ ಯು ಆರ್ ಗೋಯಿಂಗ್ ಟು ಫಾಲೋ ಇನ್ ಆಲ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸೊ ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ಗಳಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಬರೋದು ಇವೇ 6 ಜರ್ನಲ್ ಎಂಟ್ರೀಸ್ ಬರುತ್ತೆ. ಆ್ಯಂಡ್ 6 ಜರ್ನಲ್ ಎಂಟ್ರೀಸ್ ಬಂದಾಗ ನಿಮಗೆ ಕ್ವೆಶನ್ 6 ಮಾರ್ಕ್ಸಿಂದ ಬರುತ್ತೆ. ಓಕೆ, ಕ್ಲಿಯರ್ ಇದೆನಾ ಇದು ನಿಮಗೆ? ಸೊ ಇವೇ 6 ಜರ್ನಲ್ ಎಂಟ್ರೀಸು ಮತ್ತು ನಮಗೆ ಪ್ರೀಮಿಯಮಲ್ಲೂ ರಿಪೀಟ್ ಆಗುತ್ತೆ, ಡಿಸ್ಕೌಂಟಲ್ಲೂ ರಿಪೀಟ್ ಆಗುತ್ತೆ. ಓನ್ಲಿ ಚೇಂಜ್ ಬರೋದು ನಮಗೆ 3rd ಜರ್ನಲ್ ಎಂಟ್ರಿಲಿ ಮಾತ್ರ. ಓಕೆ, ಅದು ಬಿಟ್ಟರೆ ಫಸ್ಟು ಸೆಕೆಂಡ್ ಸೇಮ್ ಇರುತ್ತೆ, 4th 5th 6th 7th 8th ಎಲ್ಲನೂ ಸೇಮ್ ಇರುತ್ತೆ ಪ್ರೀಮಿಯಮ್ ಮತ್ತು ಡಿಸ್ಕೌಂಟ್ ಬಂದಾಗ. ಓಕೆ, ಸೊ ಚೇಂಜ್ ಆಗೋದೆಲ್ಲಪ್ಪ ಅಂದರೆ 3ನೇ ಜರ್ನಲ್ ಎಂಟ್ರಿ ಮಾತ್ರ ಪ್ರೀಮಿಯಮಿಗೆ ಬೇರೆ ಇರುತ್ತೆ, ಡಿಸ್ಕೌಂಟಿಗೆ ಬೇರೆ ಇರುತ್ತೆ. ಓಕೆ, ಕ್ಲಿಯರ್ ಆಯಿತು? 6 ಜರ್ನಲ್ ಎಂಟ್ರೀಸ್ ಬರ್ಕೊಂಡಿದ್ದೀರಾ ನಿಮ್ಮ ನೋಟ್ಸ್ಗಳಲ್ಲಿ? ಎಸ್, 6 ಜರ್ನಲ್ ಎಂಟ್ರೀಸ್ ಇಲ್ಲಿದೆ. ಇವೇ 6 ಜರ್ನಲ್ ಎಂಟ್ರಿನ ನಾವೇನು ಮಾಡ್ತೀವಿ ರಿಪೀಟ್ ಮಾಡ್ತಾ ಹೋಗ್ತೀವಿ. ಓಕೆ, ಎಸ್, ಜಸ್ಟ್ ಐ ರಬ್ ದಿಸ್ ಜರ್ನಲ್ ಎಂಟ್ರೀಸ್. ಓಕೆ, ರಬ್ ಮಾಡ್ತೀನಿ, ಪ್ರಾಬ್ಲಮ್ಸಿಗೆ ಮೂವ್ ಆಗೋಣ. Okay, yes, probleming move agana. That is, we have a first problem on issue of shares at par. Okay, par alli first problem solve ಮಾಡಿಸ್ತಾ ಇದ್ದೀನಿ. That is, first problem ಗೆ ಬರೋ ಹಾಗಿದ್ರೆ here we have a question. The Bangalore Software Company Limited issued 5,000 equity shares of ₹10 each ಅಂತ ಹೇಳ್ತಾರೆ. ಓಕೆ, ಸೊ ಯಾವುದು ಕಂಪನಿ ಇದು? ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್ ಇದು. ಸೊ ಯಾರ್ದು ಕಂಪನಿ? ಅಗೇನ್ ಇದು ನಮ್ಮದು ಕಂಪನಿ. ಓಕೆ, ಸೊ ವಾಟ್ ಇಸ್ ದ ಕಂಪನಿ ನೇಮ್? ದಟ್ ಈಸ್ ಅವರ್ ಕಂಪನಿ ನೇಮ್ ಈಸ್ ಇಟ್ಸ್ ಅ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್. ಸೊ ಈ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್ ಏನು ಮಾಡಿದೆಪ್ಪ ಅಂದರೆ ಇಶ್ಯೂ ಮಾಡಿದೆ. ಓಕೆ, ಎಷ್ಟು ಶೇರ್ಸ್ಗಳನ್ನ? 5,000 ಶೇರ್ಸ್ಗಳನ್ನ, 5,000 ಶೇರ್ಸ್ಗಳನ್ನ. ಅದು ಎಂಥ ಶೇರ್ಸ್ಗಳು ಕೊಟ್ಟಿದ್ದಾರೆ ನೋಡಿ ಕ್ವೆಶನಲ್ಲಿ. ಇಟ್ಸ್ ಅ ಈಕ್ವಿಟಿ ಶೇರ್ಸ್ ಅಂತ ಕರೀತಾರೆ. ಓಕೆ, ಸೊ ಈಕ್ವಿಟಿ, ಸೊ ಟೈಪ್ ಆಫ್ ಅ ಶೇರ್ ಕೊಟ್ಟಿದ್ದಾರೆ, ಇಟ್ಸ್ ಅ ಈಕ್ವಿಟಿ ಶೇರ್ಸ್. ಸೊ 5,000 ಈಕ್ವಿಟಿ ಶೇರ್ಸ್ಗಳನ್ನ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್ ಏನು ಮಾಡಿದೆ? ಇಶ್ಯೂ ಮಾಡಿದೆ. ಆ್ಯಂಡ್ ಪರ್ ಶೇರ್ನ ಕಾಸ್ಟ್ ಎಷ್ಟಿದೆ? ₹10 ಇದೆ. ಓಕೆ, ಒಂದು ಶೇರಿನ ಬೆಲೆ ಎಷ್ಟಿದೆ? ₹10. ಓಕೆ, ಸೊ ಈಚ್ ಶೇರಿನ ವ್ಯಾಲ್ಯೂ ಇಟ್ಸ್ ಅ ₹10. ಇಂಥ 5,000 ಶೇರ್ಸ್ಗಳನ್ನ ಏನು ಮಾಡಿದೆ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್ ಏನು ಮಾಡಿದೆ? ಇಶ್ಯೂ ಮಾಡಿದೆ. ಎಂಥ ಶೇರ್ಸ್ಗಳಿವೆಲ್ಲ? ಈಕ್ವಿಟಿ ಶೇರ್.
ಪರ್ ಶೇರ್ನ ಕಾಸ್ಟ್ ಎಷ್ಟು 10 ರೂಪಿ ಆ್ಯಂಡ್ ಇಶ್ಯೂ ಮಾಡಿರೋ ಶೇರ್ಸ್ಗಳ ಕ್ವಾಂಟಿಟಿ ಎಷ್ಟಿದೆ 5000. ಓಕೆ, ಆ್ಯಂಡ್ ಈಚ್ ಅಂತ ಕೊಡ್ತಾರೆ ಆ್ಯಂಡ್ ದ ಅಮೌಂಟ್ ವಾಸ್ ಪೇಯಬಲ್ ಆಸ್ ಫಾಲೋಸ್ ಅಂತ ಹೇಳ್ತಾರೆ. ಸೊ ಅಮೌಂಟು ಈ ರೀತಿಯಾಗಿ ಅಂದರೆ ಈ 10 ರೂಪಿ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಓಕೆ, ಸ್ಟಾರ್ಟಿಂಗಿಗೆ ಬರೋ ಹಾಗಿದ್ರೆ 2 ರೂಪಿ ಅಪ್ಲಿಕೇಶನಿಗೆ ತೊಗೊಂಡಿದ್ದಾರೆ, 2 ರೂಪೀಸ್ ಅಪ್ಲಿಕೇಶನ್ಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಟೇಜ್ ನಮಗೆ ಬರೋದು ಯಾವುದು ಅಲಾಟ್ಮೆಂಟ್ ಬರುತ್ತೆ. ಸೊ ಅಲಾಟ್ಮೆಂಟಿಗೆ ಎಷ್ಟಾಗಿದೆ 2 ರೂಪಿ ತೊಗೊಂಡಿದ್ದಾರೆ. ಅಗೇನ್ 2 ರೂಪೀಸ್ ಆನ್ allotment. Okay, and in this company we have a 2 calls. Okay, first call ಬೇರೆ ಇದೆ, final call ಬೇರೆ ಇದೆ. Okay, so first call money 3 rupee, that is 3 rupees on first call. Okay, and final call money ಕೊಟ್ಟಿದ್ದಾರೆ again 3 rupee. Okay, 3 rupees on final call. ಕ್ಲಿಯರ್ ಆಯಿತು ನಿಮಗೆ? ಸೊ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್ ನಮ್ಮದು. ಎಸ್, ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್ ಏನು ಮಾಡಿದೆ, 5000 ಈಕ್ವಿಟಿ ಶೇರ್ಸ್ಗಳನ್ನ ಇಶ್ಯೂ ಮಾಡಿದೆ. ಸೊ ಈ 5000 ಈಕ್ವಿಟಿ ಶೇರ್ಸ್ಗಳು ಇಶ್ಯೂ ಮಾಡಿದಾಗ ಪರ್ ಶೇರ್ನ ಕಾಸ್ಟ್ ಎಷ್ಟಿದೆ 10 ರೂಪಿ ಇದೆ. ಸೊ 10 ರೂಪಾಯಿ ಇರುವಂಥ 5000 ಶೇರ್ಸ್ಗಳನ್ನ ಏನು ಮಾಡಿದೆ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್ ಏನು ಮಾಡಿದೆ ಇಶ್ಯೂ ಮಾಡಿದೆ. ಸೊ ಇಲ್ಲಿ ಪ್ರೋಸೆಸ್ ಯಾವ ರೀತಿ ಇದೆ ಅಂದರೆ 2 ರೂಪಿ ಅಪ್ಲಿಕೇಶನ್ಗೆ. ಓಕೆ, ಆ್ಯಂಡ್ 2 ರೂಪಿ ಅಲಾಟ್ಮೆಂಟ್ ಸ್ಟೇಜಲ್ಲಿ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಫಸ್ಟ್ ಕಾಲ್ ಮಾಡಿದಾಗ 3 ರೂಪಿ ಪೇ ಮಾಡಬೇಕು, ಫೈನಲ್ ಕಾಲ್ ಮಾಡಿದಾಗ 3 ರೂಪಿ ಮಾಡಬೇಕು. ಓಕೆ, ಸೊ ಇವಾಗ ನೋಡಿ 2 + 2 5 ಆಯಿತು. ಸೊ 5 + 3 8 ಆಯಿತು, ರೈಟ್? ಸಾರಿ, 2 + 2 4 ಆಯಿತು, ಆ್ಯಂಡ್ 4 + 3 7 ಆಯಿತು, ಆ್ಯಂಡ್ 7 + 3 ಎಷ್ಟಾಯಿತು 10 ರೂಪಿ ಆಯಿತು, ರೈಟ್? ಎಸ್, 2 + 2 4, 4 + 3 7, ಸೊ 7 + 3 10 ಆಯಿತು. ಸೊ ನಮ್ಮ ಪರ್ ಶೇರ್ನ ಕಾಸ್ಟ್ ಎಷ್ಟು 10 ರೂಪಿ ಆ್ಯಂಡ್ ಇಶ್ಯೂ ಆಗಿರೋದು ಎಷ್ಟಕ್ಕೆ 10 ರೂಪೀಸ್ಗೆ. ಸೊ ದಿಸ್ ಇಸ್ ವಾಟ್ ವಿ ಯೂಸ್ ಟು ಕಾಲ್ ಇಟ್ ಆ್ಯಸ್ ಇಶ್ಯೂ ಆಫ್ ಅ ಶೇರ್ ಅಟ್ ಪಾರ್. ಓಕೆ, ಇದೇ ಸಿಚುವೇಶನ್ ನಾವೇನಂತ ಕರೆಯೋದು ಇಶ್ಯೂ ಆಫ್ ಅ ಶೇರ್ ಅಟ್ ಪಾರ್ ಅಂತ ಕರಿತೀವಿ. ವೈ? ಬಿಕಾಸ್ ಪರ್ ಶೇರ್ನ ಕಾಸ್ಟ್ ಎಷ್ಟಿದೆ ಕ್ವೆಶನಲ್ಲೇ ಕೊಟ್ಟಿದ್ದಾರೆ, ಇಟ್ಸ್ ಅ 10 ರೂಪಿ, ರೈಟ್? ಇದು 4 ಟೋಟಲ್ ಮಾಡಿದ ನಮಗೆ ಎಷ್ಟು ಬಂತು 10 ರೂಪಿ. ಸೊ ಅಲ್ಲಿಗೆ 10 ರೂಪೀಸ್ ಇರುವಂಥ ಶೇರ್ನ 10 ರೂಪಿಗೆ ಸೇಲ್ ಮಾಡಿದ್ದಾರೆ ಅಂತ ಅಂದಾಗ ದಟ್ ಈಸ್ ಇಶ್ಯೂ ಪ್ರೈಸ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಆಫ್ ಅ ಶೇರ್ ಅಂದಾಗ ಸೊ ದಿಸ್ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್. ಕ್ಲಿಯರ್ ಆಯ್ತು ನಿಮಗೆ? ಎಸ್, ಇಶ್ಯೂ ಪ್ರೈಸ್ ಏನಾಗಿದೆ ಫೇಸ್ ವ್ಯಾಲ್ಯೂಗೆ ಈಕ್ವಲ್ ಆಗಿದೆ. ಸೊ 10 ರೂಪೀಸ್ ಈಕ್ವಲ್ಸ್ ಟು 10 ರೂಪಿ, ರೈಟ್? ಎಸ್, ದಿಸ್ ಇಸ್ ವಾಟ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ ಪಾರ್. ಓಕೆ, ಎಸ್, ಕ್ಲಿಯರಾ ನಿಮಗಿದು? ಎಸ್, ಇಷ್ಟ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಲೈನಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂತ. ಎಲ್ಲ 5000 ಶೇರ್ಸ್ಗಳು ಏನಾಗಿದೆ ಸಬ್ಸ್ಕ್ರೈಬ್ ಆಗಿದೆ. ಸಬ್ಸ್ಕ್ರೈಬ್ ಇನ್ ದ ಸೆನ್ಸ್ ಇಟ್ಸ್ ಅ ಪರ್ಚೇಸ್ ಬೈ ದ ಪಬ್ಲಿಕ್. Okay, so public ಇಂದ ಏನಾಗಿದೆ purchase ಆಗಿದೆ. So in the case of a company we can't use the word of a purchase, so instead of a purchase we must use the word of a subscription or a subscribe ಅಂತ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಾರೆ ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂತಾರೆ, ಅಂದರೆ ಎಲ್ಲ 5000 ಶೇರ್ಸ್ಗಳು ಏನಾಗಿದೆ ಪರ್ಚೇಸ್ ಆಗಿದೆ. ಅಂದರೆ ಕಂಪನಿ ಯಾವಾಗ ಇಶ್ಯೂ ಮಾಡ್ತಲ್ಲ ಸೇಲ್ ಮಾಡ್ತಲ್ಲ, ಸೊ ಅಲ್ಲೆಲ್ಲ ಪಬ್ಲಿಕ್ಸ್ಗಳು ಏನು ಮಾಡಿದ್ದಾರೆ 5000 ಶೇರ್ಸ್ಗಳನ್ನು ಏನು ಮಾಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ದ ಅಮೌಂಟ್ ವಾಸ್ ಡ್ಯೂಲಿ ರಿಸೀವ್ಡ್ ಅಂತಾರೆ. ಸೊ ಈ 5000 ಪರ್ಚೇಸ್ ಏನಾಗಿದೆಲ್ಲ ಇದಕ್ಕೆ ಎಲ್ಲ ಅಮೌಂಟ್ಗಳು ಡ್ಯೂಲಿ ರಿಸೀವ್ ಆಗಿದೆ ಅಂತ. ಅಂದರೆ ಅಪ್ಲಿಕೇಶನಿಗೆ ಕೊಡಬೇಕಾಗಿರೋ 2 ರೂಪಿ ಕೊಟ್ಟಿದ್ದಾರೆ 5000 ಶೇರ್ಸಿಂದ, ಅಲಾಟ್ಮೆಂಟಿಗೆ ಕೊಡಬೇಕಾಗಿರೋ 2 ರೂಪಿ ಕೊಟ್ಟಿದ್ದಾರೆ, ಆ್ಯಂಡ್ ಫಸ್ಟ್ ಕಾಲಿಗೆ ಕೊಡಬೇಕಾಗಿರೋ 3 ರೂಪಿ ಕೊಟ್ಟಿದ್ದಾರೆ, ಆ್ಯಂಡ್ ಫೈನಲ್ ಕಾಲಿಗೆ ಕೊಡಬೇಕಾಗಿರೋ 3 ರೂಪೀಸ್ನ ಪೇ ಮಾಡಿದ್ದಾರೆ. ಓಕೆ, ಎಲ್ಲ ಅಮೌಂಟ್ಗಳು ಪೇ ಆಗಿದೆ ಡ್ಯೂಲಿ. ಓಕೆ, ಸೊ 10 ರೂಪೀಸ್ಗೂ ನಮಗೆ 5000 ಶೇರ್ಸಿಂದ ಬಂದಿದೆ ಅಂತ ಹೇಳ್ತಾರೆ. ಆ್ಯಂಡ್ ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತಾರೆ. ಸೊ ಬೇಕಾಗಿರುವಂಥ ರಿಕ್ವೈರ್ಡ್ ಜರ್ನಲ್ ಎಂಟ್ರೀಸ್ಗಳನ್ನ ಪಾಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಎಸ್, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟಲ್ಲಿ ತೊಗೊತಿದ್ದೀನಿ, ದಟ್ ಈಸ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್. Just I'll take here journal entries in the books of
Bangalore Software Company Limited. Okay, just I'll draw the format. Okay, ನೆನಪಿದಲ್ವಾ journal entry format ನಿಮಗೆ? Yes, the first column is about date, right? And the next column is for particulars. Okay, and the next column is for LF, it means the ledger folio. Yes, LF, and the next column is for debit, rupees, and the last column is for credit. Yes, debit rupees, credit rupees. Okay, so date, particulars, LF, ledger folio, debit rupees, credit rupees. Clear ಇದೆ ನಿಮಗೆ? Yes, so ನಾನು ನಿಮ್ಗೆ ಹೇಳ್ದಂಗೆ that is we have a that is stages ಗೆ ಬರೋ ಹಾಗಿದ್ರೆ ಇಲ್ಲಿ application stage ಇದೆ, allotment stage ಇದೆ, first call ಬೇರೆ ಇದೆ, final call ಬೇರೆ ಇದೆ. Okay, yes, very firstly what we have to do is we have to receive the application money, right? So application money na ನಾವು ರಿಸೀವ್ ಮಾಡಬೇಕು. So application money na ರಿಸೀವ್ ಮಾಡೋಕ್ಕೆ we have a journal entry that is bank account debited to share application account. ಸಿಗ್ತಾ ನಿಮ್ಗದು? ಅವಾಗಲೇ journal entries ಬರ್ಸಿದ್ನಲ್ಲ, ಜಸ್ಟ್ ಅದನ್ನು ಕಾಪಿ ಮಾಡ್ತಾ ಬನ್ನಿ ಅಷ್ಟೇ. Okay, so very firstly what we have to do is we have to receive the application money. Okay, so for that we have a journal entry that is bank account debited to share application account. Okay, so ಇಲ್ಲಿ ಬರೋ ಹಾಗಿದ್ರೆ ಎಂಥ ಶೇರ್ ನಮಗಿದು? ಈಕ್ವಿಟಿ ಶೇರ್. ಸೊ ದ journal entry is bank account debited to equity share application account. Okay, so ನಮಗೆ ಇಲ್ಲಿ ಡೇಟ್ ಕೊಟ್ಟಿಲ್ಲ, ಸೊ ಹಾಗಾಗಿ ನಾನು ನಂಬರ್ 1 ತಗೊಳ್ತಾ ಇದ್ದೀನಿ. ಸೊ ಹಿಯರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಎಂಥ ಶೇರ್ ಇದು? ಈಕ್ವಿಟಿ. ಸೊ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ನಿಮ್ಗೆ ಅಲ್ಲಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಇತ್ತು, ಬಟ್ ಪ್ರಾಬ್ಲಮಲ್ಲೇ ಹೇಳಿದ್ದಾರೆ ಎಂಥ ಶೇರ್ ಇದು? ಈಕ್ವಿಟಿ ಶೇರ್. ಸೊ ಹಾಗಾಗಿ ತೊಗೊಂಡಿದ್ದೀನಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಆ್ಯಂಡ್ ವಿ ಆಲ್ ನ್ಯೂ ಇಟ್. ಸೊ ಆಫ್ಟರ್ ಅ ಜರ್ನಲ್ ಎಂಟ್ರಿ ವಾಟ್ ವಿ ಹ್ಯಾವ್ ಟು ರೈಟ್ ಇಸ್ ವಿ ಹ್ಯಾವ್ ಟು ರೈಟ್ ದ ನರೇಷನ್. ನೆನಪಿದಲ್ವಾ ನಿಮಗೆ? ಸೊ ಜರ್ನಲ್ ಎಂಟ್ರಿ ಬಂದಾಗ ವಿ ಮಸ್ಟ್ ರೈಟ್ ದ ನರೇಷನ್. ಸೊ ನರೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಬ್ರೀಫ್ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಆನ್ ಎಂಟ್ರಿ. ಓಕೆ, ಸೊ ಎಂಟ್ರಿ ಬಗ್ಗೆ ಬ್ರೀಫ್ ಎಕ್ಸ್ಪ್ಲನೇಷನ್ ಅಷ್ಟೇ. ಸೊ ಏನು ಮಾಡಿದ್ವಿ ನಾವಿಲ್ಲಿ? ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡಿದ್ದೀವಿ. ಸೊ ಎಷ್ಟು ಸಾವಿರ ಶೇರ್ಸ್ ಮೇಲೆ? 5000 ಶೇರ್ಸ್ ಮೇಲೆ. ಓಕೆ, ಸೊ ಹಾಗಿದ್ರೆ ನಿಮ್ಮ ಅಪ್ಲಿಕೇಶನ್ ಮನಿ ಎಷ್ಟು? ಕ್ವೆಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಟ್ಸ್ ಅ 2 ರೂಪಿ, ರೈಟ್? ಸೊ ಅಪ್ಲಿಕೇಶನ್ ಸ್ಟೇಜ್ 2 ರೂಪಿ, ಅಲಾಟ್ಮೆಂಟ್ 2 ರೂಪಿ, ಫಸ್ಟ್ ಕಾಲ್ 3 ರೂಪಿ ಆ್ಯಂಡ್ ಅಗೇನ್ ಫೈನಲ್ ಕಾಲ್ 3 ರೂಪಿ, ರೈಟ್? ಸೊ ನಾವು ಇವಾಗ ಏನು ಮಾಡಿದ್ದೀವಿ? 5000 ಶೇರ್ಸ್ ಮೇಲೆ ವಿ ಆರ್ ಗೋಯಿಂಗ್ ಟು ರಿಸೀವ್ ದ ಅಪ್ಲಿಕೇಶನ್ ಮನಿ ಅಟ್ rupees 2 per share, right? So the narration is application money received on 5000 shares at rupees 2 per share. Okay, here I am taking yes, application money received on 5000 shares at rupees 2 per share. ಸೊ ನಾವೇನು ಮಾಡಿದ್ದೀವಿ ಇಲ್ವಿ? ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡಿದ್ವಿ. ಎಷ್ಟು ಸಾವಿರ ಶೇರ್ಸಿಂದ? 5000 ಶೇರ್ಸಿಂದ. ಆ್ಯಂಡ್ ಪರ್ ಅಪ್ಲಿಕೇಶನ್ ಮನಿ ಎಷ್ಟಿದೆ? ಪರ್ ಶೇರ್ನ ಅಪ್ಲಿಕೇಶನ್ ಮನಿ ಎಷ್ಟಿದೆ? 2 ರೂಪಿ ಇದೆ. ಸೊ ಇವಾಗ ಡೆಬಿಟ್ ಮತ್ತು ಕ್ರೆಡಿಟ್ ಅಮೌಂಟ್ ಎಂಟ್ರಿ ಮಾಡಬೇಕು. ಸೊ ದ ಕ್ಯಾಲ್ಕುಲೇಷನ್ ಈಸ್ 5000 ಇಂಟು 2. Okay, so 5000 into 2 ಮಾಡಿದ್ರೆ you will get 10,000. So I'll write here 10,000
10,000. ಕ್ಲಿಯರ್ ಆಯಿತು. ಅಪ್ಲಿಕೇಶನ್ ಮನಿನ ನಾವೇನು ಮಾಡಿದ್ವಿ, ರಿಸೀವ್ ಮಾಡಿದ್ವಿ. ಸೊ ರಿಸೀವ್ ಮಾಡಿರೋ ಅಪ್ಲಿಕೇಶನ್ ಮನಿನ ನಾವು ಇವಾಗ ಏನು ಮಾಡಬೇಕು, ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ಫಾರ್ ದ್ಯಾಟ್ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ. ಸೆಕೆಂಡ್ ಜರ್ನಲ್ ಎಂಟ್ರಿ ಬರ್ಸಿದ್ದೀನಿ ನೋಡಿ, ಏನಿದೆ, ದಟ್ ಈಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಇದೆ. ಆ್ಯಂಡ್ ಇದು ಎಂಥ ಶೇರ್, ಇದು ಈಕ್ವಿಟಿ ಶೇರ್. ಸೊ ಅಲ್ಲಿಗೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಸೆಕೆಂಡ್ ಒನ್, equity share application account debited to equity share capital account. Okay, so equity share application account debited to equity share capital account. Same journal entry, equity ಅನ್ನೋ ವರ್ಡ್ನ ನಾವಿಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ನಿಮ್ಮ ಸೆಕೆಂಡ್ ಜರ್ನಲ್ ಎಂಟ್ರಿ. ಓಕೆ, ಸೊ ನಾವೇನು ಮಾಡಿದ್ವಿ ಇಲ್ಲಿ, ಅಪ್ಲಿಕೇಶನ್ ಮನಿನ ಏನು ಮಾಡಿದ್ದೀವಿ, ಶೇರ್ ಅಪ್ಲಿಕೇಶನ್ ಮನಿನ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಫಾರ್ ದ್ಯಾಟ್ ವಿ ಅಗೇನ್ ವಿ ನೀಡ್ ಟು ರೈಟ್ ದ ನರೇಷನ್, ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಅಪ್ಲಿಕೇಶನ್ ಮನಿ ಟು ದ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಐ ಆಮ್ ರೈಟಿಂಗ್ ಹಿಯರ್ transfer of application money to the share capital account. Okay, again the same amount, 10,000. ಓಕೆ, ಏನು ಮಾಡಿದ್ವಿ ನಾವಿಲ್ಲಿ, ರಿಸೀವ್ ಮಾಡಿರೋ ಅಪ್ಲಿಕೇಶನ್ ಮನಿನ ಏನು ಮಾಡ್ತಿರೋದು, ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಿರೋದು. ಸೊ ಹಾಗಿದ್ರೆ ರಿಸೀವ್ ಮಾಡಿರೋದು ಎಷ್ಟು, 10,000. ಸೊ ಹಾಗಿದ್ರೆ ಟ್ರಾನ್ಸ್ಫರ್ ಮಾಡಬೇಕಾಗಿರೋದು ಎಷ್ಟು, 10,000 ಏನು, ಯಾಕಂದರೆ ರಿಸೀವ್ ಆಗಿರೋದೇ ನಾವಿಲ್ಲಿ ಏನು ಮಾಡ್ತಿರೋದು ಹೇಳಿ, ಟ್ರಾನ್ಸ್ಫರ್ ಮಾಡ್ತಿರೋದು. ಸೊ ರಿಸೀವ್ ಆಗಿರೋದು 10,000 ಅಂದಾಗ ಟ್ರಾನ್ಸ್ಫರ್ ಮಾಡಬೇಕಾಗಿರೋದು ಎಷ್ಟು, 10,000 ರೂಪೀಸ್. ಓಕೆ, ಸೊ ಇದು ನಿಮ್ಮ ಅಪ್ಲಿಕೇಶನ್ ಸ್ಟೇಜ್. ಓಕೆ, ಸೊ ಸೆಕೆಂಡಲ್ಲಿ ನಮ್ಗೆ ಏನಾಗುತ್ತೆ, ಅಲಾಟ್ಮೆಂಟ್ ಸ್ಟೇಜ್ ಬರುತ್ತೆ. ಸೊ ಈಗ ನಿಮ್ಮ ಥರ್ಡ್ ಜರ್ನಲ್ ಎಂಟ್ರಿ ನೋಡಿ. ಸೊ ನಾವು ಇವಾಗ ಏನು ಮಾಡಬೇಕು, ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸ್ಬೇಕು. ರೈಟ್, ಆಸ್ ಅ ಕಂಪನಿ, ಆಸ್ ಅ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್, ವಿ ಮಸ್ಟ್ ಸೆಂಡ್ ಅ ನೋಟಿಸ್ ಫಾರ್ ದ ಅಲಾಟ್ಮೆಂಟ್ ಮನಿ ಡ್ಯೂ. ಓಕೆ, ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ. ನಿಮ್ಮ ಥರ್ಡ್ ಜರ್ನಲ್ ಎಂಟ್ರಿ ನೋಡಿ ಏನು ಕೊಟ್ಟಿದ್ದಾರೆ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಇದೆ. ಓಕೆ, ಸೊ ಎಂಥ ಶೇರ್ ಇದು, ಈಕ್ವಿಟಿ ಶೇರ್. ಸೊ ಅಲ್ಲಿಗೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಎಸ್, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ debited to equity share capital account. ಓಕೆ, ಎಸ್, ಇಲ್ಲಿ ನಮಗೇನಿದೆ, ಏದಕ್ಕೆ ಇದು ಮಾಡಿದ್ದೀವಿ, ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ದೀವಿ. ಸೊ ಹಾಗಿದ್ರೆ ನಮಗೆ ನರೇಷನ್ ಏನು ಬರುತ್ತೆ, ದಟ್ ಈಸ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 5,000 shares at ₹2 per share. Okay, so I am writing here allotment money due on 5,000 shares at ₹2 per share. Yes, ನಿಮ್ಮ ಥರ್ಡ್ ಜರ್ನಲ್ ಎಂಟ್ರಿ, ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ದೇವೆ. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಅ ಜರ್ನಲ್ ಎಂಟ್ರಿ, ದಟ್ ಈಸ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಹಿಯರ್ ವಿ ವ್ರೋಟ್ ದ ನರೇಷನ್. ಸೊ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ, ಅಗೇನ್ ಎಷ್ಟು ಶೇರ್ಸ್ ಮೇಲೆ, 5,000 ಶೇರ್ಸ್ ಮೇಲೆ ಅಟ್ ₹2 per share. ಸೊ ಈ ₹2 ಎಲ್ಲಿಂದ ಬಂತ ಹೇಳಿ, ನಿಮ್ಮ ಅಲಾಟ್ಮೆಂಟ್ ನೋಡಿ, ನಿಮ್ಮ ಕ್ವೆಶನಲ್ಲಿ ಅಲಾಟ್ಮೆಂಟ್ ಮನಿ ಎಷ್ಟಿದೆ, ₹2 ಇದೆ. ಸೊ ದಟ್ ₹2 ವಿ ಹ್ಯಾವ್ ಟೇಕನ್ ಹಿಯರ್. Okay, for that allotment money due on 5,000 shares at ₹2 per share. Again the calculation, 5,000 into 2, again we will get 10,000. So here it's 10,000, here it's the 10,000. ಓಕೆ, ಸೊ ಇಲ್ಲಿವರೆಗೂ ನಮ್ಗೆ ಏನಾಯಿತು, ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ವಿ. ಸೊ ನೆಕ್ಸ್ಟಲ್ಲಿ ಏನಾಗುತ್ತೆ, ಅಲಾಟ್ಮೆಂಟ್ ಮನಿನ ಕಂಪನಿ ರಿಸೀವ್ ಮಾಡುತ್ತೆ.
ಓಕೆ. ಸೊ ಅಲಾಟ್ಮೆಂಟ್ ಮನಿನ ಕಂಪನಿ ರಿಸೀವ್ ಮಾಡೋಕ್ಕೆ ಏನಿದೆ ಜರ್ನಲ್ ಎಂಟ್ರಿ, ದಟ್ ಈಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಇದೆ. ಅಗೇನ್ ಇಲ್ಲಿ ಎಂಥ ಶೇರ್ ಇದು ಈಕ್ವಿಟಿ ಶೇರ್ ಆಗಿರೋದ್ರಿಂದ ನಮ್ಮ ಫೋರ್ತ್ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಆಗುತ್ತೆ. ಓಕೆ, ಜಸ್ಟ್ ಐಲ್ ರಬ್ ದಿಸ್. Yes, the next one, fourth one is, so bank account debited to equity share allotment account. Bank account debited to equity share allotment account. ಇಲ್ಲಿ ನಾವೇನು ಮಾಡ್ತೀವಿ ಇವಾಗ, ಅಲಾಟ್ಮೆಂಟ್ ಮನಿನ ರಿಸೀವ್ ಮಾಡ್ತೀವಿ. ಸೊ ಜಸ್ಟ್ ಐ ವಿಲ್ ರೈಟ್ ದ ನರೇಷನ್, ರಿಸಿಪ್ಟ್ ಆಫ್ ಅ ಅಲಾಟ್ಮೆಂಟ್ ಮನಿ or allotment money received. Allotment money received. ಓಕೆ, ಸೊ ಇಲ್ಲಿ ಎಷ್ಟು ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ದೀವಿ, 10,000. ಸೊ ಹಾಗಿದ್ರೆ ನೀವು ರಿಸೀವ್ ಮಾಡೋದು ಎಷ್ಟು, ಅಗೇನ್ 10,000. ಸೊ ಹಿಯರ್ 10,000 10,000 10,000. ಕ್ಲಿಯರಾ ನಿಮಗೆ ಇದು ಫೋರ್ತ್ ಜರ್ನಲ್ ಎಂಟ್ರಿ? ಎಸ್, ಇಲ್ಲಿಗೆ ನಮ್ಮ ಅಲಾಟ್ಮೆಂಟ್ ಸ್ಟೇಜ್ ಕಂಪ್ಲೀಟ್ ಆಯಿತು. ಇಲ್ಲಿ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ವಿ, ಅಗೇನ್ ಇಲ್ಲಿ ಏನು ಮಾಡಿದ್ದೀವಿ, ಅಲಾಟ್ಮೆಂಟ್ ಮನಿನ ರಿಸೀವ್ ಮಾಡಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್ ಆಯಿತು, ಇಟ್ಸ್ ಅ ಅಲಾಟ್ಮೆಂಟ್ ಸ್ಟೇಜ್. ಓಕೆ, ಥರ್ಡಿಗೆ ಬರೋ ಹಾಗಿದ್ರೆ ನಮ್ಗೆ ಇಲ್ಲಿ ಏನಿದೆ, ಫಸ್ಟ್ ಕಾಲ್ ಬೇರೆ ಇದೆ, ಫೈನಲ್ ಕಾಲ್ ಬೇರೆ ಇದೆ. ಓಕೆ, ಸೊ ಇವಾಗ ಫಸ್ಟ್ ಕಾಲಿಗೆ ಬರೋ ಹಾಗಿದ್ರೆ ಫಸ್ಟ್ ಕಾಲ್ ಮನಿ 3 rupees ಕೊಟ್ಟಿದ್ದಾರೆ. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ ಇಸ್, ವಿ ಹ್ಯಾವ್ ಟು ಸೆಂಡ್ ಅ ನೋಟಿಸ್ ಫಾರ್ ದ ಪೇಮೆಂಟ್ ಆಫ್ ಅ ಫಸ್ಟ್ ಕಾಲ್ ಮನಿ. ಓಕೆ, ಸೊ ಇವಾಗ ಕಂಪನಿ ಏನು ಮಾಡಬೇಕಾಗತ್ತೆ, ನೋಟಿಸ್ ಕಳಿಸ್ಬೇಕಾಗತ್ತೆ ಇಟ್ಸ್ ಶೇರ್ ಹೋಲ್ಡರ್ಸ್ಗೆ. ಸೊ ಏನಂತ, ಕಾಲ್ ಮನಿ ಡ್ಯೂ ಇದೆ ಅಂತ. ಓಕೆ, ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಅ journal entry, that is share call account debited to share capital account ಇದೆ, ರೈಟ್. ಸೊ ಎಂಥ ಶೇರ್ ಇದು, ಈಕ್ವಿಟಿ ಶೇರ್, ಆ್ಯಂಡ್ ಎಷ್ಟನೇ ಕಾಲ್ ಇದು, ಫಸ್ಟ್ ಕಾಲ್. ಸೊ ಅಲ್ಲಿಗೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಓಕೆ, ಸ್ಟಿಲ್ ರಬ್ ದಿಸ್. ಸೊ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ debited to equity share capital account. ಓಕೆ, ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಫಸ್ಟ್ ಕಾಲ್ ಮನಿ ಡ್ಯೂ ಇದೆ ಅಂತ ನೋಟಿಸ್ ಕಳಿಸಿದ್ದೀವಿ. ಓಕೆ, ಸೊ ಅಲ್ಲಿಗೆ ನರೇಷನ್ ಏನು ಬರುತ್ತೆ, ಫಸ್ಟ್ ಕಾಲ್ ಮನಿ ಡ್ಯೂ ಆನ್ ಹೌ ಮೆನಿ ಶೇರ್ಸ್, 5,000 shares at ₹3 per share. So 3 ನಿಮಗೆ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಕಾಲ್ ಮನಿ, ರೈಟ್. ಸೊ ಐ ಆಮ್ ಟೇಕಿಂಗ್ ದ ನರೇಷನ್, ದಟ್ ಈಸ್